ಹಾಯ್ ಫ್ರೆಂಡ್, ನಮಸ್ಕಾರ ರೀ. ಇವತ್ತು ಮನ್ಯಾಗ ಹ್ಯಾಬ್ರೋ ಹ್ಯಾಂಗೆ ಮಾಡ್ಕೋಬೇಕಂತ ಹೇಳಿ ನಿಮಗೆ ತೋರಿಸ್ಬೇಕು ಅನ್ಕೊಂಡಿದ್ದೇನೆ ರೀ. ನಾನು ಮನ್ಯಾಗನ ನಿಮಗೆ ತೋರ್ಸಕತ್ತಿದ್ದೇನೆ ರೀ. ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಮನ್ಯಾಗನ ನೀವು ಹಿಂಗೆ ಹ್ಯಾಬ್ರೋ ದಾರ ತೊಗೊಂಡು ಹಿಂಗೆ ಮಾಡ್ಕೋಬೋದು ರೀ. ಅದಕ್ಕೆ ನಿಮಗೆ ತೋರ್ಸಕತ್ತಿದ್ದೇನೆ ನೋಡಿರಿ. ಇಷ್ಟು ದಾರ ತೊಗೋಬೇಕ್ರಿ. ತೊಗೊಂಡು 3 ಸುತ್ತ ಅದಕ್ಕೆ ಗಂಟು ಹಾಕ್ಕೊಂಡು ನಾವು ಹೆಂಗೆ ತೋರಿಸಿದೇನ್ರಲ್ಲ ಹಂಗೆ ಮಾಡ್ಕೋಬೋದು ರೀ. ನೀಟಾಗಿ ಬರ್ತಾವ್ರಿ, ನೀಟಾಗಿ ಹ್ಯಾಬ್ರೋ ಆಗ್ತೈತೆ ರೀ. ನೋಡ್ರಿ ಇಲ್ಲಿ ನಾನು ತೋರ್ಸಕತ್ತಿದ್ದೇನೆ ರೀ ನಿಮಗೆ ಎಷ್ಟು ಚಂದ ಹ್ಯಾಬ್ರೋ ಆಗ್ತೈತೆ ನೋಡ್ರಿ. ಅದು ನೀವೇನು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ರೀ. ಪಾರ್ಲರ್ಗೆ ಹೋಗಿ ನಂಬರ್ ಹಚ್ಕೊಂಡ್ಕೊಂಡು ಅವಶ್ಯಕತೆನೂ ಇಲ್ಲ. ಇಲ್ಲಿ ನೋಡ್ರಿ, ಹೆಣ್ಮಕ್ಳಿಗೆ ಬ್ಯೂಟಿ ಅಂದ್ರೆ ಎಲ್ಲ ಥರದಿಂದನೂ ಬರ್ತೈತೆ ರೀ. ಅದ್ರಾಗ ಮುಖ್ಯವಾಗಿ ಹ್ಯಾಬ್ರೋನೂ ಅದ್ರೊಳಗೆ ಮುಖ್ಯನ ಆಗ್ತೈತೆ ರೀ. ಹ್ಯಾಬ್ರೋ ಚಂದ ಕಾಣ್ಸಕತ್ರ ನಮ್ಮ ಮುಖಗಳ್ರಿ ಭಾಳ ಚಂದ ಕಾಣ್ತಾವ್ರಿ ಮುಖಗಳ್ರಿ. ನೋಡಿರಿ, ಹ್ಯಾಬ್ರೋ ಮಾಡ್ಕೋಕ್ಕಿಂತ ಮುಂಚೆ ರೀ, ಹ್ಯಾಬ್ರೋ ಮಾಡ್ಕೊಂಡ್ಮೇಲೆ ಹೆಂಗೆ ಕಾಣ್ತೈತೆ ನೋಡೋಕ್ರಿ. ಇವಾಗ ಹ್ಯಾಬ್ರೋನು ಮುಖ್ಯ ಇರ್ತೈತೆ ರೀ. ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದು ಸ್ವಲ್ಪ ಅರ್ಜೆಂಟ್ ಇದ್ರೆ, ಊರಿಗತ್ತು ಹೋಗೋದಿತ್ತಂದ್ರೆ, ಅರ್ಜೆಂಟ್ ಬಂದಿತ್ತಂದ್ರೆ ಪಾರ್ಲರ್ಗೆ ಹೋಗೋಕೆ ಆಗೋದಿಲ್ಲ ರೀ ನಮಗೆ. ಅದು ನೀಟಂಗೆ ಒಂದು ಸ್ವಲ್ಪ ಮನ್ಯಾಗ ಕುಂತ್ರಿ ನಾವು ಮಾಡ್ಕೊಳಕ್ಕೆ ಬರ್ತೈತೆ ನೋಡ್ರಿ. ನಾನು ತೋರ್ಸತ್ತಿದ್ದೇನ್ರಲ್ಲ ಹಿಂಗೆ ಮನ್ಯಾಗ ಕೂತು ನೀವು ಮಾಡ್ಕೋಬೋದು ರೀ. ನಾನು ಕಲ್ತಿದ್ದನ್ನು ನಿಮಗೆ ಹೇಳತ್ತೇನೆ ರೀ. ನಮ್ಮ ಮೇಡಮ ನನಗೆ ಕಲಿಸಿದ್ದಳ್ರಿ, ನಾನು ನಿಮಗೆ ಹೇಳ್ಕೊಡತ್ತಿದ್ದೇನೆ ರೀ. ನೋಡಿರಿ, ಹಿಂಗೆ ನಮಗೆ ಮೇಡಮ ಹೇಳ್ಕೊಟ್ಟೇಳ್ರಿ. ನಾನು ಭಾಳ ದಿನ ಏನು ಪಾರ್ಲರ್ಗೆ ಹೋಗಿಲ್ಲ ರೀ. ಬರೀ 3 ತಿಂಗಳು ಹೋಗಿದ್ದೀನಿ ರೀ ನಾನು ಪಾರ್ಲರ್ಗೆ. ಆವಾಗ ನಮಗೆ ಹೆಂಗೆ ನೀಟಂಗೆ ಪಾರ್ಲರ್ದಾಗ ನಾವು ಮಾಡ್ಕೋಬೇಕು ಹ್ಯಾಬ್ರೋ ಅಂತ ಹೇಳ್ರಿ ಆಕೆ ತೋರಿಸಿದ್ರು ನಮ್ಮ ಮೇಡಮ್ ರೀ, ನಮ್ಮ ರಾಜೇಶ್ರೀ ಮೇಡಮ್ ರೀ. ನನ್ನ ಹೆಸರು ರಾಜೇಶ್ರೀನ ರೀ, ಆಕೆ ಹೆಸರು ರಾಜೇಶ್ರೀನ ರೀ. ಅವಳ ಮೇಡಮ್ ರೀ ನಮಗೆ ಕಲಿಸ್ಕೊಟ್ಟಿದ್ರಿ. ಇದು 2 ತಿಂಗಳ 3 ತಿಂಗಳು ಅಷ್ಟೇ ರೀ ಪಾರ್ಲರ್ಗೆ ಹೋಗಿದ್ದೇನೆ ರೀ ನಾನು. ಅದ್ರ ಒಳಗೆ ರೀ ಸಟ್ಟಿಂಗ್ ರೀ, ಕಟ್ಟಿಂಗ, ಹೈಬ್ರೋ ರೀ ಎಲ್ಲ ನಾನು ಮನ್ಯಾಗನ ಮಾಡ್ತೇನೆ ರೀ. ಅಷ್ಟು ಸ್ವಲ್ಪ ಸಣ್ಣ ಅಂಗಡಿ ಇಟ್ಕೊಂಡ್ರಿ ಪಾರ್ಲರ್ ಅಷ್ಟು ನೀಟಾಗಿ ನಡ್ಸ್ಕೊಂಡು ಹೋಗ್ತೇನೆ ರೀ. ಹ್ಯಾಬ್ರೋ ಅತ್ತು ರೀ ಮಾಡ್ತೇನೆ ರೀ. ಸಟ್ಟಿಂಗ, ಕಟ್ಟಿಂಗ ಇದನ್ನೆಲ್ಲ ರೀ ಮನ್ಯಾಗನ ಮಾಡ್ತೇನೆ ರೀ ನಾನು. ಅದರ್ಲೆ ನನ್ನ ಅಂಗಡಿ ಒಳಗೆ ಮಾಡೋಕ್ಕೆ ತೋರ್ಸತ್ತೇನೆ ರೀ. ಏನು ದೊಡ್ಡ ಅಂಗಡಿ ಇಲ್ಲ ರೀ, ಅಷ್ಟೇ ಒಂದು ಸ್ವಲ್ಪ ಸಣ್ಣ ಅಂಗಡಿನ ಆಯ್ತು ರೀ. ಪ್ಲೀಸ್ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ರೀ ನಮಗೂ ಸಪೋರ್ಟ್ ಮಾಡಿರಿ. ನಾವು ಹಳ್ಳಿ ಜನನ ಅದೇವ್ರಿ. ನಮಗೂ ಒಟ್ಟು ನಿಮ್ಮಿಂದ ಮುಂದಾಗೋದು ಆಗ್ಬೇಕ್ರಿ. ನೀವು ನಮಗೆ ಸಪೋರ್ಟ್ ಇದ್ದರೆ ಎಲ್ಲ ಆಗ್ತೈತ್ರಿ. ಸಪೋರ್ಟ್ ನಮಗೂ ಕೊಡ್ರಿ. ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡ್ಕೊಳ್ರಿ. ನನ್ನಿಂದ ಏನಾದರೂ ತಪ್ಪು ಮಾತಾಡೀನಿ ಅಂದ್ರೆ, ತಪ್ಪು ತೋರಿಸೀನಿ ಅಂದ್ರೆ ಕ್ಷಮಿಸ್ರಿ. ನನಗೆ ಎಷ್ಟು ಬರ್ತಿತ್ತಿರಲ್ಲ ಅಷ್ಟೊಂದು ನಿಮಗೆ ತೋರಿಸ್ಬೇಕು ಅಂದ್ಕೊಂಡೀನಿ ರೀ. ಅದಕ್ಕೆ ನಿಮ್ಗೆ ತೋರ್ಸಕತ್ತಿದ್ದೇನೆ ರೀ. ಏನಾದರೂ ಇದ್ರೊಳಗೆ ತಪ್ಪಿದ್ರೂ ನೀವು ನನಗೆ ಹೇಳ್ಬೋದು ರೀ. ನೋಡಿರಿ, ಹಿಂಗೆ ನಾನು ಮನ್ಯಾಗನ ರೀ ನಾನು ಎಲ್ಲರೂ ಹೊಂಟಿನಂದ್ರೆ ಇದನ್ನು ಮಾಡಕತ್ತಂದ್ರೆ, ನಾನು ಪಾರ್ಲರ್ಗೆ ಹೋಗೋಕೆ ಆಗ್ಲಿಕ್ಕಂದ್ರೆ ನಾನು ಹಿಂಗೆ ಮನ್ಯಾಗನ ರೀ ನೀಟಂಗೆ ಹಿಂಗೆ ಮಾಡ್ಕೊತೇನೆ ರೀ. ನಾನು ಒಂದೊಂದು ಸಾರಿಗೆ ಪಾರ್ಲರ್ಗೆ ಹೋಗ್ತೇನೆ ರೀ, ಇರ್ಲಿಕ್ಕೆ ಹೋಗಂಗೆ ಇಲ್ಲ ರೀ ನಾನು. ಆ್ಯಕ್ಚುಲಿ ನಾನು ಹೋಗೋದೇ ಇಲ್ಲ ರೀ. ಇವಾಗ ನಮ್ಮ ಮೇಡಮ್ ನಮಗೆ ಕಲಿಸಿದ ಬೆಳಕು ರೀ ನಾನು ಹೋಗೋದೇ ಬಿಟ್ಟಿದ್ದೇನೆ ರೀ. ನಮ್ಮ ಮನ್ಯಾಗನ ನಾನು ಹ್ಯಾಬ್ರೋ ರೀ ಹ್ಯಾಂಗೆ ಮಾಡ್ಕೋಬೇಕಂತ ನಿಮಗೆ ತೋರ್ಸಕತ್ತೇನೆ ರೀ. ನೀವು ನೀಟಂಗೆ ಬರೋದಿಲ್ಲ, ಚರ್ಮ ಕೇಳ್ತೈತಿ ಅಂತ ಏನು ಇಲ್ಲ ರೀ. ಸ್ವಲ್ಪ ನೀಟಂಗೆ ರೀ ದಾರ ತೊಗೊಂಡ್ರಿ ಅದನ್ನು ಕಟ್ಕೊಂಡು ಅದಕ್ಕೆ 3 ಸುತ್ತ ಗಂಟು ಹಾಕ್ಕೋಬೇಕ್ರಿ. ಅದಕ್ಕೆ 3 ಸುತ್ತ ಗಂಟು ಹಾಕೊಂಡ್ರಂದ್ರೆ ರೀ ನೀಟಂಗೆ ಕೂದಲ್ರಿ ಕಿತ್ಕೊಂಡು ಬರ್ತೈತೆ ರೀ. ಇದು ನೋಡಿರಿ, ದಾರ ಒಂದು ಸ್ವಲ್ಪ ಕಿತ್ಕೊಂಡು ಬರ್ತರಿ ಅದು. ಅದಕ್ಕೆ ನಾನು ಇದನ್ನ ಹೊಲ್ ಮಾಡ್ರಿ ಈಗ ತೋರಿಸ್ತೇನೆ ನೋಡಿರಿ. ಮತ್ತು ನಿಮ್ಗೆ ನೋಡಿರಿ ಈ ಥರ ರೀ 3 ಸುತ್ತ ಹಾಕೋದ್ರಿ, ತೊಗೋದ್ರಿ 3 ಸುತ್ತ ಹಾಕ್ಕೊಳ್ರಿ. 3 ಸುತ್ತ ಹಾಕ್ಕೊಂಡು ನೀಟಂಗೆ ಬರ್ತೈತೆ ರೀ. ಅದೇನು ಏನು ಪ್ರಾಬ್ಲಮ್ ಆಗೋದಿಲ್ಲ ರೀ, ಏನಿಲ್ಲ ರೀ. ನೀವು ಯಾವ್ದು ಬೇಕಾದರೂ ತಗೋಬೋದು ರೀ. ಮುಖದ ಮೇಲೂ ಕೂದಲು ಯಾವ ಇದ್ರೂ ರಿಮೂವ್ ಮಾಡ್ಕೋಬೋದು ರೀ. ನೋಡಿರಿ ನಾನು ಮಾಡ್ಕೊಳತ್ತೇನೆ ನೋಡಿರಿ. ನಾನು ಮೊದಲು ಹಿಂಗೆ ಈಗ ಹ್ಯಾಬ್ರೋ ಮಾಡ್ಕೊಂಡ್ಮೇಲೆ ಮುಖ ಹೆಂಗೆ ಕಾಣ್ತೈತೆ ನೋಡಿರಿ ಕಾಣತೈತಿ. ಅದಕ್ಕೆ ರೀ ಹೇಳ್ತೇನೆ ರೀ, ನೀವು ಮನ್ಯಾಗ ಮಾಡ್ಕೊಳ್ಳೋರಿದ್ರೆ ಮಾಡ್ಕೋಬೋದು ರೀ. ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೀನಿ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಹ್ಯಾಬ್ರೋ ಹೆಂಗಾಯ್ತು ಹೇಳ್ರಿ. ನನಗೆ ಲೈಕ್ ಕೊಡ್ರಿ, ಶೇರ್ ಮಾಡ್ಕೊಳ್ರಿ. ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿಮ್ಗೆ ದಿನಾಲೂ ವಿಡಿಯೋ ಬಿಡ್ತೇನೆ ರೀ. ನಾ ಏನು ಮಾಡ್ತೇನ್ರಲ್ಲ ಅದನ್ನು ನಿಮಗೆ ತೋರಿಸ್ತೇನೆ ರೀ. ಏನಾದ್ರೆ ತಪ್ಪಾದ್ರೂ ಸಾರಿ ರೀ. ನೋಡಿರಿ ಇವಾಗ ಹೆಂಗೆ ಕಾಣ್ತೈತೆ ನೋಡಿರಿ ಹೈಬ್ರೋ ರೀ.
ಬರಬರ ಆಯ್ತು ರೀ. ನೋಡಿರಿ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ಕೂದಲ ಕಟ್ ಮಾಡ್ಕೋಬೇಕ್ರಿ. ಕತ್ತರಿಂದ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕಾಣ್ತೈತೆ ನೋಡಿರಿ. ನಾನು ಹೆಂಗೆ ಮಾಡ್ಕೊಳ್ತೇನ್ರಲ್ಲ ಹಂಗೆ ಮಾಡ್ಕೋಬೇಕ್ರಿ. ಹಿಂಗೆ ಮಾಡ್ಕೊಂಡು ಅಂದ್ರೆ ರೀ ನೋಡಿರಿ ಕಾಣಿಸೋದೈತೆ ರೀ. ಹೆಂಗೆ ಕಾಣಕೈತು ನೋಡಿರಿ ಐಬ್ರೋ ರೀ. ಹಿಂಗೆ ನೀವು ಮನ್ಯಾಗ ಮಾಡ್ಕೋಬೋದು ರೀ. ಐಬ್ರೋ ದಾರ ಅಂತೇನಿಲ್ಲ, ಮನ್ಯಾಗಿನ ರೀಲ್ ದಾರಲ್ಲೂ ಮಾಡ್ಕೋಬೋದು ರೀ. ಆದ್ರೆ ರೀಲ್ ದಾರ ಒಂದು ಸ್ವಲ್ಪ ಸೂಕ್ಷ್ಮ ಇರ್ತೈತ್ರಲ್ಲ ಅದು ಅಷ್ಟೊಂದು ಐಬ್ರೋ ದಾರಗತೆ ನೀಟಾಗಿ ಬರೋದಿಲ್ಲ ರೀ. ನಾನು ಐಬ್ರೋ ಮಾಡ್ಕೋತೇನ್ರಲ್ಲ ಮನ್ಯಾಗ ಮಂದಿ ಬಂದು ಜನಗಳಿಗೂ ಮಾಡ್ತೇನ್ರಲ್ಲ, ಅದಕ್ಕೆ ನಾನು ಐಬ್ರೋ ದಾರ ನನ್ನ ಹತ್ತಕ್ಕೆ ಇದ್ದೇ ಇರ್ತೈತೆ ರೀ. ನಿಮ್ಮ ಹಂತಕ್ಕೆ ಮಾಮೂಲಿ ಆದ ದಾರಲ್ಲೇ ಮಾಡ್ಕೋಬೋದು ರೀ. ಆದ್ರೆ ಸ್ವಲ್ಪ ಮೃದು ಇರ್ತೈತಲ್ರಿ ಅದು, ಅದಕ್ಕಾಗಿ ನೀಟಾಗಿ ತಗೊಳಕ್ಕೆ ಬರೋದಿಲ್ಲ ಅಷ್ಟೇ ರೀ. ಐಬ್ರೋ ದಾರ ಬೇಕು ರೀ ತಗೊಳಕ್ಕೆ ರೀ. ನೋಡಿರಿ ಹೆಂಗೆ ಕಾಣಿಸ್ತೈತಲ್ರಿ. ಚಲೋ ಕಾಣಿಸಿದ್ರು ಹೇಳ್ರಿ. ಎಲ್ಲ ಏನಕ್ಕೆ ತೋರಿಸಿದೆ ಅಂತ ತಪ್ಪು ಮಾಡ್ಕೊಂಡು ನೀನು ಅಂತಲೂ ಹೇಳ್ರಿ. ಏನು ಅಂದಿದ್ದನ್ನು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ರೀ. ಲೈಕ್ ಕೊಡಿರಿ, ಶೇರ್ ಮಾಡ್ಕೊಳ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ರೀ. ನೋಡಿರಿ ಹೆಂಗೆ ಕಾಣಕೈತಿ ರೀ, ನೀಟಾಗಿ ಕಾಣಕೈತ್ರಿ ನೋಡಿರಿ. ನೀವು ಎಲ್ಲಿ ಬೇಕಾದರೂ ಹನಿ ಮೇಲೇನೂ ರೀ ಕೂದಲ ರಿಮೂವ್ ಮಾಡ್ಕೋಬೋದು ರೀ. ಅವ್ರು ನೀಟಾಗಿ ತಗೊಳಕ್ಕೆ ಬರ್ತೈತೆ ರೀ. ಆ ಥರದಿಂದ ನಾನು ನೀಟಾಗಿ ತಗೊಳಕ್ಕೆ ಬರ್ತೈತೆ ರೀ. ನೋಡಿರಿ ಹೆಂಗೆ ತಗೊಬೋದು ರೀ. ಎಷ್ಟು ಚಂದ ಸಖತ್ತಾಗಿ ಬರ್ತಾವೆ ಕೂದಲ. ಅದ್ರ ದಾರ ಹಿಡಿಯೋದು ಮುಖ್ಯ ರೀ. ದಾರದೊಳಗೆ ಇದನ್ನು ಮಾಡ್ಕೊಳ್ಳೋದು ಮುಖ್ಯ ಇರ್ತೈತೆ ರೀ. ಅದು ನಿಮ್ಗೆ ಎಲ್ಲಿ ಬೇಕಾದರೂ ಕೂದಲು ಬಂದ್ರೂ ಮುಖದ ಮೇಲೆ ತಗೊಬೋದು ರೀ. ಅದು ದೊಡ್ಡದು ಬಂದಿತ್ತು ರೀ, ಅದಕ್ಕೆ ನಾನು ಕತ್ತರಿಂದ ಕಟ್ ಮಾಡ್ಕೊಂಡೇನಿ ರೀ. ನಾನು ಅಲ್ಲೊಂದು ನನಗೆ ಗೆಳತಿ ಐತ್ರಿ, ಆ ಗೆಳತಿ ಮೇಲೆ ಒಂದು ದಪ್ಪ ಅಂತ ಅದು ಕೂದಲು ಬರ್ತೈತೆ ರೀ. ಅದು ಯಾವಾಗಲೂ ಅದನ್ನು ಕಟ್ ಮಾಡ್ಕೊತಿರ್ತೇನೆ ರೀ ಯಾವಾಗಲೂ. ನೋಡಿರಿ ಹಿಂಗೆ ಎಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ರೀ. ನಿಮ್ಮ ಮುಖದ ಮೇಲೆ ಎಲ್ಲಿ ಕೂದಲು ಬಂದ್ರೂ ರಿಮೂವ್ ಮಾಡ್ತೈತೆ ರೀ. ನೀಟಾಗಿ ದಾರಾನ ಹಿಡಿದು ಗಂಟು ಹಾಕ್ಕೊಳ್ಳೋದು ಮುಖ್ಯ. ಅದನ್ನ ಗಂಟು ಹಾಕೊಂಡ್ರೆ ನೀಟಾಗಿ ಕಾಣ್ತೈತೆ ನೋಡಿರಿ. ಇವಾಗ ಹೆಂಗೆ ಕಾಣಕೈತೆ ರೀ ಹೇಳ್ರಿ ನನಗೆ. ನೋಡಿರಿ ಕಾಣಿಸತೈತಲ್ರಿ. ಹೆಂಗೆ ಅದು ಅಂತ ಹೇಳ್ರಿ ನನಗೆ. ಹಿಂಗೆ ನಾನು ಮನ್ಯಾಗ ಮಾಡ್ಕೊತೇನೆ ನೋಡಿರಿ. ನಾನು ಹೊರಗಡೆ ಯಾವಾಗಲಾದ್ರೂ ಅಷ್ಟೇ ರೀ ಹೊರಗಡೆ ಹೋಗಿನಂದ್ರೆ ನನ್ನ ಹತ್ರ ದಾರ ಇಲ್ದಿರ್ಕಂದ್ರೆ ಮಾತ್ರ ನಾ ಮಾಡ್ಕೊತೇನೆ ರೀ ಅಷ್ಟೇ ರೀ. ನೋಡಿರಿ ಬರೋಬ್ಬರ ಕಾಣಕತ್ತವ್ರಿ.